ಲೋಕಸಭೆ ಚುನಾವಣೆ ಆದಮೇಲೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ, ಅರ್ಧದಲ್ಲೇ ಪತನವಾಗುತ್ತೆ ಅಂತ ಹೇಳಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಮಹಾರಾಷ್ಟ್ರದ ಸಭೆಯೊಂದರಲ್ಲಿ ಮಾತನಾಡಬೇಕಾದ್ರೆ ಕರ್ನಾಟಕದಲ್ಲಿ ಆಪರೇಷನ್ ನಾಥ್ ಏಕನಾಥ್ ಇದೆಯಲ್ಲ, ಇದು ನಡೀತಾ ಇದೆ ಅಂತ ಅವ್ರು ಹೇಳಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಆಪರೇಷನ್ ನಾಥ್ ನಡೀತಾ ಇದೆ ಅಂತ ಅವರು ಮಾತನಾಡ್ತಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನವರು ಕೂಡ ಸಿಟ್ಟು ಮಾಡಿಕೊಂಡಿದ್ದಾರೆ ಇದರ ವಿರುದ್ಧವಾಗಿ. ಬಿದ್ದು ಹೋಗೋದು ಕರ್ನಾಟಕ ಸರ್ಕಾರ ಅಲ್ಲ, ನಿಮ್ಮ ಮಹಾರಾಷ್ಟ್ರದ BJP ಸರ್ಕಾರವೇ ಪತನವಾಗುತ್ತೆ, ನೋಡ್ತಾ ಇರಿ. ನಮ್ಮ ಕಡೆ ಬೊಟ್ಟು ಮಾಡ್ತಕ್ಕಂಥ ನೀವು ಅದಕ್ಕಿಂತ ಮುಂಚೆ ತಮ್ಮ ಸರ್ಕಾರ ಭದ್ರ ಮಾಡಿಕೊಳ್ಳುವತ್ತ ಗಮನ ಕೊಡಿ ಅಂಥೇಳಿ ಸಚಿವ MB ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ರಾಜ್ಯ BJP ಸರ್ಕಾರಕ್ಕೆ ನಾವೇನೂ ಮಾಡಲ್ಲಪ್ಪ, ಅವರೇ ಸರ್ಕಾರ ಬೀಳಿಸ್ಕೊಳ್ತಾರೆ, ನೋಡ್ತಾ ಇರಿ ಅಂತ मातनाडिದ್ದಾರೆ. कर्नाटकमध्ये मी आता गेलो होतो सभेला, ते बोले आमच्याकडे पण नाथ ऑपरेशन करायचं आहे. नाथ ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे. कर्नाटकमध्ये मी आता गेलो होतो सभेला, ते बोले आमच्याकडे पण ರಮೆ ಅವರಿಗೆ ಹಗಲು ಕನಸು. ಯಾವ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರವನ್ನ ಅವರು ಆಪರೇಷನ್ ಕಮಲ ಮಾಡಿ ಮಹಾರಾಷ್ಟ್ರದಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಪಾರ್ಲಿಮೆಂಟ್ ನಲ್ಲೇ ಸೋಲ್ತಾ ಇದ್ದಾರೆ. ಗೊತ್ತದು, ಪಾರ್ಲಿಮೆಂಟ್ ನಲ್ಲೇ ಈ ಸಾರಿ NDA ಸೋಲ್ತದೆ. ಇಲ್ಲಿವರೆಗೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ. ಕಳೆದ 1 ವರ್ಷದಿಂದ ಪ್ರಯತ್ನ ಮಾಡ್ತಲೇ ಇದ್ದಾರೆ, ವಿಫಲರಾಗ್ತಲೇ ಇದ್ದಾರೆ. ಪ್ರಯತ್ನ ಮಾಡ್ತಲೇ ಇದ್ದಾರೆ, ವಿಫಲರಾಗ್ತಲೇ ಇದ್ದಾರೆ. ನಮ್ಮ ಶಾಸಕರು ಶಿಂದೆ ಅವ್ರು ಹೇಳಿ ಒಂದು 5 ಸ್ಯಾಂಪಲ್ 5 ಮಾಡಿ ತೋರಿಸಿ ಅಂತ ಹೇಳಿ ಅವ್ರಿಗೆ. ಉಲ್ಟಾ ಏಕನಾಥ್ ಶಿಂದೆ ಅವರ ಪಕ್ಷದಿಂದ BJPಯಿಂದ ಮತ್ತು ಜನತಾದಳದಿಂದ ಸುಮಾರು 15-20 ಜನ ಬರ್ತಾ ಇದ್ದಾರೆ ನಮ್ಮ ಪಕ್ಷಕ್ಕೆ. ಜಾಸ್ತಿನೇ ಆಗ್ತದೇನೋ, ಗೊತ್ತಾಯ್ತಲ್ಲ? ಆ ಕಡೆಯಿಂದ ಜನತಾದಳದಿಂದ BJPಯಿಂದ ನಮ್ಮ ಕಡೆ ಬರ್ತಾ ಇದ್ದಾರೆ, ಸಂಪರ್ಕದಲ್ಲಿದ್ದಾರೆ. ನಿಮಗೂ ಎಲ್ಲ ಗೊತ್ತಿದೆ, ಅದು ನಮ್ಗೆ ಗೊತ್ತಿಲ್ಲ ಬಿಡಿ. ಸೊ ಹೀಗಾಗಿ ಈ ಏಕನಾಥ್ ಶಿಂದೆ ಅವ್ರದ್ದು ಇವೆಲ್ಲವೂ ಕೂಡ ಬಾಲಿಶ ಹೇಳಿಕೆಗಳು, ಇಮ್ಯಾಚ್ಯೂರ್ ಸ್ಟೇಟ್ಮೆಂಟ್. ಈ ಥರ ನಮ್ಮ ರಾಜ್ಯದಲ್ಲಿ ಇವರು ಸರ್ಕಾರಕ್ಕೆ ಕೊಡೋದಂತೂ ಬಿಟ್ಬಿಡಿ, ಒಂದು 5 ಜನ ಸ್ಯಾಂಪಲ್, ಒಂದು 5 ಜನ ಮಾಡಿ ತೋರಿಸಿ ಅಂತ ಹೇಳೋರಿಗೆ ಯಾರೋ ಸದಸ್ಯರು ಕಳ್ಕೊತಾರ? ಸದಸ್ಯರು ಕಳ್ಕೊಂಡು ಚುನಾವಣೆ ಮಾಡಬೇಕು 50-60 MLA. ಅಂತ ಯಾವ ಒಬ್ಬ ನಮ್ಮ ಪಕ್ಷದಲ್ಲಿ ಅಂಥ ಶಾಸಕರು ಯಾರು ಕೂಡ ಇಲ್ಲ. ನಮ್ಮ ಶಾಸಕರೆಲ್ಲರೂ ಕೂಡ ಪಕ್ಷಕ್ಕೆ ಬದ್ಧರಾಗಿದ್ದಾರೆ. ದಿವಸ ಯಾರು ಕೂಡ ಹೋಗೋದಲ್ಲ. BJPಯಿಂದ JDSನಿಂದ ಇವತ್ತು ಅನೇಕ ಶಾಸಕರು ಇವತ್ತು ದಿವಸ ಈಗಾಗಲೇ ನಮ್ಮ ಜೊತೆ ನೋಡಿ. ಏಕನಾಥ್ ಶಿಂದೆ ಅವರು ಏನು ಹೇಳಿದ್ದಾರೆ ನನಗೆ ಮಾಹಿತಿ ಇಲ್ಲ, ತಾವು ಹೇಳ್ತಾ ಇದ್ದೀರಿ. ನಾನು ರಾಜ್ಯದ ಅಧ್ಯಕ್ಷನ ಹೇಳ್ತಾ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿಯನ್ನು, ನಮ್ಮ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇವೆ. ಮುಂದೂ ಕೂಡ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೇವೆ. ಆ ಒಂದು ಸರ್ಕಾರ ಬೀಳಿಸತಕ್ಕಂಥ ಪ್ರಯತ್ನ ನಾವು ಮಾಡೋದಿಲ್ಲ. ಆದರೆ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ರಾಜ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ಅಲ್ಲೋಲ ಕಲ್ಲೋಲ ಆಗ್ತೋ ಅದ್ರ ಬಗ್ಗೆ ನಾನು ಈಗಲೇ ಹೇಳೋದಕ್ಕೆ ನೋಡಿ. ಏಕನಾಥ್ ಶಿಂದೆ ಅವರು ಸದ್ಯ ಅವ್ರ ಸರ್ಕಾರ ಎಲೆಕ್ಷನ್ ಆದ್ಮೇಲೆ ಅವ್ರ ಸರ್ಕಾರದ್ದೇ ಅವ್ರ ಡೌಟ್ ಇದೆ. ಅವ್ರ ಸರ್ಕಾರ ಉಳ್ಕೊಳ್ಳೋದೇ ಏನ್ ಏಕನಾಥ್ ಶಿಂದೆ ಸರ್ಕಾರ ಇದೆಯಲ್ಲ, ಅವ್ರ ಸರ್ಕಾರ ಇರೋದೇ ಡೌಟ್ ಇದೆ. ಈಗ ಮೋದಿ ಸಾಹೇಬರು ಯಾಕೆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಿದ್ರು? ಉದ್ಧವ್ ಠಾಕ್ರೆ ಅಂತ ಶಕ್ತಿ ಇದೆ ಅಂತ ಇಡೀ ಜನ ಎಲ್ಲ ವಾಪಸ್ ಎಲ್ಲ MLAಗಳೆಲ್ಲ ವಾಪಸ್ಸು ಅವರು ಯೂಟರ್ನ್ ಹಾಕ್ತಾರೆ. NCPಗೆ ಹೋಗೋರು ವಾಪಸ್ NCPಗೆ ಹೋಗ್ತಾರೆ.